ಹಾಯ್ ವ್ಯೂವರ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials for you ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಗೆ ಸಿಗೋ ಥರ ಮಾಡ್ಕೋಬೋದು. ಅದೇ ಥರ ನೀವು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಇಮೇಲ್ಗೆ ಒಂದು ಅಪ್ಡೇಟ್ ಬರುತ್ತೆ. ಅದೇ ಥರ ಸೇಮ್ ನೀವು ನಮ್ಮ ಲಿಂಕ್ ಫೇಸ್ಬುಕ್ ಲಿಂಕ್ ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡಿ. ಮತ್ತು ಟ್ವಿಟರಲ್ಲಿ ಸಹ ನೀವು ನಮ್ಮನ್ನು ಫಾಲೋ ಮಾಡೋದ್ರ ಮೂಲಕ ಯಾವುದೇ ವೀಡಿಯೋಸು ನಿಮಗೆ ನಾನೆಲ್ಲ ಅಪ್ಲೋಡ್ ಮಾಡಿದ್ರು ಇಮ್ಮಿಡಿಯೇಟಾಗಿ ನಿಮ್ಮ ಇಮೇಲ್ಗೆ ಒಂದು ಅಪ್ಡೇಟ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ವ್ಯೂವರ್ಸ್, ನಾನು ಲಾಸ್ಟ್ ಟೈಮ್ ಒಂದು ಕಂಟೆಸ್ಟ್ ಇಟ್ಟಿದ್ವಿ, ಅದು ಡಿಸೆಂಬರ್ 31 ಜನವರಿ 31 ನಾನು ಈ ವಿಡಿಯೋ ಕೆಳಗಡೆ ಆ ಲಿಂಕ್ ಸಹ ಕೊಟ್ಟಿದ್ದೀನಿ. ಆ ಲಿಂಕ್ ಏನಪ್ಪ ಅಂದರೆ ಈ ಲಿಂಕು ಈ ಒಂದು ಪೋಸ್ಟನ್ನ ನೀವು ಶೇರ್ ಮಾಡಬೇಕು. ಜಸ್ಟ್ ಸಿಂಪಲ್ಲು ಇಲ್ಲಿದೆ ಏನೇನಾದರೂ ನಿಯಮಗಳು ಅಂತ ಶೇರ್ ಮಾಡಬೇಕು, ಒಂದು ಕಮೆಂಟ್ ಬರೀಬೇಕು ನಮ್ಮ ಚಾನಲ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ. ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ 31ನೇ ತಾರೀಕು ನಾವು ಡ್ರಾ ಮಾಡೋದ್ರಲ್ಲಿ ಯಾರು ವಿನ್ ಆಗಿದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಇರುತ್ತೆ. ಸೊ ಇದು ಯಾಕೆ, ಇದನ್ನು ಏನಕ್ಕೆ ಮಾಡ್ತೇವೆ ಅನ್ನೋ ಸಹ ನಾವು ಈ ವಿಡಿಯೋ ಲಿಂಕ್ ಒಳಗಡೆ ಕೊಟ್ಟಿದ್ದೀವಿ. ದಯವಿಟ್ಟು ಸಿಂಪಲ್ ಅಷ್ಟೇ, ಕೆಳಗಡೆ ಈ ವಿಡಿಯೋ ಕೆಳಗಡೆ ಈ ಲಿಂಕ್ ಕೊಟ್ಟಿದ್ದೀನಿ, ಈ ಲಿಂಕನ್ನು ಓಪನ್ ಮಾಡಿ ಶೇರ್ ಮಾಡಿ, ಒಂದು ಕಮೆಂಟ್ ಬರೀರಿ ನಿಮ್ಗೆ ಏನು ಅನಿಸುತ್ತೋ ಅದು ನಮ್ಮ ವಿಡಿಯೋ ಬಗ್ಗೆ, ನಮ್ಮ ಚಾನಲ್ ಬಗ್ಗೆ. ಮತ್ತು ನಮ್ಮದ್ರಲ್ಲಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ರೆ ನಾವು ವಿನ್ನರ್ ಯಾರು ಅಂತ ಒಂದು 31ನೇ ತಾರೀಕು ಅದನ್ನು ಮಾಡಿಬಿಟ್ಟು ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೀವಿ. ಸೊ ಅದಕ್ಕಾಗಿ ನಮ್ಮ ಕಡೆ ಸಣ್ಣ ಗಿಫ್ಟ್ ಸಹ ನಿಮಗೂ ಸಹ ಇರುತ್ತೆ. ಭಾಳ ಕಡಿಮೆ ಜನ ಮಾಡಿದ್ದಾರೆ, ಸೊ ಚಾನ್ಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ಈ ಕಂಟೆಸ್ಟಲ್ಲಿ ಭಾಗಿಯಾಗಿ. ವ್ಯೂವರ್ಸ್, ನಾನು ಇವತ್ತಿನ ವೀಡಿಯೋ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ಲಾಸ್ಟ್ ವೀಡಿಯೋದಲ್ಲಿ ನಾವು ಆ್ಯಕ್ಚುಲಿ ಆನ್ಲೈನ್ ಮೂಲಕ ಯಾವ ಥರ ಹಣ ವೆಬ್ಸೈಟ್ ಈ ಪರ್ಟಿಕ್ಯುಲರ್ ವೆಬ್ಸೈಟಿಂದ ಯಾವ ಥರ ಸಬ್ಸ್ಕ್ರೈಬ್ ಆಗಿ ಪರ್ ಡೇ 10 ರೂಪೀಸ್ ಯಾವ ಥರ ಸಂಪಾದನೆ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಬಟ್ ಅದನ್ನು ನೆಕ್ಸ್ಟ್ ಆದಮೇಲೆ ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಿರೋದೇನಪ್ಪ ಅಂದರೆ, ಈಗ ನಾನು ಆ್ಯಕ್ಚುಲಿ ಈ ಪ್ಲೇಲಿಸ್ಟ್ ಒಳಗಡೆ ನಾನು ಹೋಗಿ ತೋರಿಸ್ತೀನಿ ನಿಮಗೆ. ಈಗ ಪರ್ಟಿಕ್ಯುಲರ್ HTML ವೆಬ್ಸೈಟ್ ಕಲಿಯೋರು, HTMLನ ಎಕ್ಸೆಲ್ ಬಗ್ಗೆ ಕಲಿಯೋರು, ಎಕ್ಸೆಲ್ನ ಪವರ್ ಪಾಯಿಂಟ್ ಬಗ್ಗೆ ಕಲಿಯೋರು, ಮತ್ತು PHP ಕಲಿಯೋರು ಏನಿದ್ದಾರೆ ಅದು ಅವ್ರವ್ರದ್ದು ಪರ್ಟಿಕ್ಯುಲರ್ ಕಲ್ತಾಗಿದ್ದಾರೆ, ಅದು ಮಾಡ್ತಿದ್ದಾರೆ. ಸೊ ಈಗ ಸುಮಾರು ಜನ ಈ ವೆಬ್ಸೈಟ್ ರೆಡಿ ಮಾಡಿರೋರು ಯಾವ ಥರ ಇದನ್ನು ನಾವು ಹೋಸ್ಟ್ ಮಾಡೋದು, ಯಾವ ಥರ ನಾವು ವೆಬ್ಸೈಟ್ನ ಬೇರೆಯವ್ರಿಗೆ ಗೊತ್ತಾಗೋ ಥರ ಮಾಡೋದು ಅನ್ನೋ ಕ್ವಶನ್ ತುಂಬ ಜನ ನನಗೆ ಕೇಳ್ತಿದ್ದಾರೆ. ಫಸ್ಟ್ ನಾನು ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿಂಪಲ್ ವ್ಯೂವರ್ಸ್, ಯಾರು ನಿಮ್ಮದು ಒಂದು ವೆಬ್ಸೈಟ್ ರೆಡಿ ಆಯಿತು ಅಂತ ತಿಳ್ಕೊಳ್ಳಿ. ನೀವು ಯಾವುದೋ ನಿಮ್ಮ ಕಂಪ್ನಿ ಬಗ್ಗೆ ಮಾಡಿದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ ಬಗ್ಗೆ ಮಾಡಿದ್ದೀರಾ, ನಿಮ್ಮ ಆಫೀಸ್ ಮಾಡಿದ್ದೀರಾ, ಯಾವುದಾದ್ರೂ ಸರಿ, ಒಂದು ಸ್ಕೂಲ್ ಮಾಡಿದ್ದೀರಾ, ಕಾಲೇಜ್ ಮಾಡಿದ್ದೀರಾ, ಒಂದು ವೆಬ್ಸೈಟ್ ರೆಡಿ ಆಗಿದೆ ಅಂತ ತಿಳ್ಕೊಳ್ಳಿ. ಫಸ್ಟ್ ನೀವು ಟೆಸ್ಟ್ ಮಾಡಿ ಎಲ್ಲ ವರ್ಕಿಂಗ್ ಆಗ್ತಿದೆಯಾ, ಕರೆಕ್ಟ್ ಆಗ್ತಿದೆಯಾ, ಏನು ಯಾವ ಥರ ಅಂತ. ಆಮೇಲೆ ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲಿ ಈಗ ಮೇಜರ್ ಸುಮಾರು ಇದ್ದಾವೆ ವೆಬ್ಸೈಟು ಡೊಮೈನ್ ಪರ್ಚೇಸ್ ಮಾಡೋಕ್ಕೆ. ಬಟ್ ಅದರಲ್ಲಿ GoDaddy.com ಮತ್ತು HostGear.com ಅಂತ ಇದೆ. ನಾವು ನಿಮಗೆ ಪ್ರಿಫರ್ ಮಾಡೋದು, ನಾನು ಮ್ಯಾಕ್ಸಿಮಮ್ ನಿಮ್ಗೆ ಹೇಳೋದು GoDaddyಗೆ ಹೋಗಿ, GoDaddy.com. ಓಕೆ, ಈ GoDaddy.com ಅದು ಇಂಡಿಯಾದಲ್ಲಿ ಈಗ ಆಲ್ರೆಡಿ ಅವರು ಸುಮಾರು ವರ್ಷದಿಂದ ಇದ್ದಾರೆ. ಸೊ ನೀವು GoDaddy.in ನೋಡಿದ್ರು GoDaddy.com ಅಂತ ಬರುತ್ತೆ. ಈ .com, .in, .org, .in ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ನಿಮಗೆ ನನ್ನ HTML ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾಕೆ ಇದನ್ನು ಏನಂತಾರೆ ಡೊಮೈನ್ ಅಂತ. ಸೊ ನೀವು ಅದನ್ನು ಬೇಕಾದ್ರೆ ಆ ವೀಡಿಯೋ ನಮ್ಮೆ ನೋಡಿ. ಈ GoDaddy.comಗೆ ಹೋದ್ಮೇಲೆ ನೀವು ಫಸ್ಟ್ ಮಾಡಬೇಕಾಗಿರೋದೇನೆಂದರೆ ನಿಮ್ಮ ವೆಬ್ಸೈಟ್ ಅಡ್ರೆಸ್, ವೆಬ್ ಅಡ್ರೆಸ್. ಈಗ ನಂದು www.basictutorials.in ಅಂದರೆ ನೋಡಿ, www.basictutorials.in ಅನ್ನೋದನ್ನು ನಾನು ಸುಮ್ಮನೆ ಬಂದಿರಲ್ಲ, ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಓಕೆ, ಇದನ್ನು ಪರ್ಚೇಸ್ ಮಾಡಿರೋದಕ್ಕೆ ನನಗೆ ನೀವು ಇದನ್ನೇ ಸೇಮ್ www.basictutorials.in ಅನ್ನು ಪರ್ಚೇಸ್ ಮಾಡೋಕ್ಕೆ ಹೋದರೆ ನಿಮಗೆ ಸಿಗಲ್ಲ, ಯಾಕಂದರೆ ಇದನ್ನು ನಾನು ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿರ್ತೀನಿ. ಸೊ ನಾನು ಎಲ್ಲಿ ಮಾಡಿದ್ದೀನಿ, GoDaddy ಒಳಗಡೆ ಹೋಗಿ ಮಾಡಿದ್ದೀನಿ. ಸೊ ಅದು ಯಾವ ಥರ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಅಂತ. ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ನನ್ನ ವೆಬ್ಸೈಟು. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನನ್ನದೇ ವೆಬ್ಸೈಟ್ನ ನಾನು ಇಲ್ಲಿ ಹಾಕಿದ್ದೆ, www ಅವಶ್ಯಕತೆ ಇರಲ್ಲ, ಜಸ್ಟ್ ಇಷ್ಟು .in ಅಂತ ಹೊಡೆದು ಇದೆಯಾ ಇಲ್ವಾ ನೋಡ್ತೀನಿ, ಈ ವೆಬ್ಸೈಟ್ ಅವೈಲಬಲ್ ಇದೆ ಅಂತ. ಫಸ್ಟು ಸರ್ಚ್ ಆಗ್ತಿದೆ. ಸಾರಿ, basictutorials.in ಇಸ್ ಟೇಕನ್ ಅಂದರೆ ಆಲ್ರೆಡಿ ನಾನು ಈ ವೆಬ್ಸೈಟ್ನ ನಾನು ಪರ್ಚೇಸ್ ಮಾಡಿರೋದಕ್ಕೆ ಅದು ನಿಮಗೆ ಬೇರೆ ಯಾರು ತೊಗೊಂಡ್ರು ನಿಮ್ಗೆ ಅದು ಅವೈಲಬಿಲಿಟಿ ಇರಲ್ಲ. ಇಲ್ಲಿ ಸೈನ್ ಇನ್ ಆಗಿಲ್ಲ ನಾನು. ನೀವು ಬೇಕಂದರೆ ಸೈನ್ ಇನ್ ಆಗ್ಬೋದು, ಅಥವಾ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೋದು ನೀವು ಪರ್ಚೇಸ್ ಮಾಡಬೇಕಂದ್ರೆ GoDaddyಲಿ. ಸೊ ಅದನ್ನು ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಅಥವಾ ಕ್ರಿಯೇಟ್ ಮಾಡ್ಕೊಳ್ಳಿ, ಆಮೇಲೆ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡೋದು ಯಾವ ಥರನ ನಾನು ಹೇಳ್ತೀನಿ ನಿಮಗೆ. ಫಸ್ಟ್ ವೆಬ್ಸೈಟ್ ಸಿಗುತ್ತಾ ಇಲ್ಲ ನೋಡಿ. ಸಪೋಸ್ basictutorials.in ಸಿಕ್ಕಿದ್ದಿಲ್ಲ ಅಂದರೆ, ನನಗೂ ಮುಂಚೆ ಯಾರನ್ನು ತೊಗೊಂಡಿದ್ರೆ ಇದು ಸಜೆಸ್ಟ್ ಮಾಡುತ್ತೆ, co.in ತೊಗೊತೀರಾ, co.info, basictutorials.info ಅಂತ ಅದು ನಿಮಗೆ ಸಜೆಸ್ಟ್ ಮಾಡುತ್ತೆ. ಓಕೆ, basictutor.in ಈ ಥರ. ನಾನು .in ಅಂತ ತೊಗೊಳಕ್ಕೇನಂದರೆ ನಾನು India ಅಂತ ಬರುತ್ತೆ. ಸೊ .com ತೊಗೊಬೇಕಂದ್ರೆ ಕಾಸ್ಟ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ .com ಆಲ್ರೆಡಿ ಪರ್ಚೇಸ್ ಆಗಿರುತ್ತೆ, ಅದನ್ನು ಚೆಕ್ ಮಾಡಿ ನೋಡೋಣ.
ಸಾರಿ basictutorials.com ಈಸ್ ಆಲ್ರೆಡಿ ಟೇಕನ್. ನಿಮ್ಗೆ ಬೇಕಂದರೆ ಅದು ಅವ್ರಿಗೆ ನಿಮ್ಮಲ್ಲಿ ಆಲ್ರೆಡಿ ಯಾರು ತೊಗೊಂಡಿದ್ದಾರೆ ಅವರು ನಿಮಗೆ ಮಾರ್ತಾರೆ ಅನ್ನಂಗಿದ್ರೆ ಈ ಗೋಡ್ಯಾಡಿ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ. ಓಕೆ ಅಂದರೆ ಅವ್ರು ಹೇಳಿದ ರೇಟಿಗೆ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ಗೆ ಯಾವ್ದು ಬೇಕೋ ಯೂನಿಕ್ ನೀವು ಇದನ್ನು ತೊಗೊಳ್ಳಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ನೀವು ಒಂದು ಡೊಮೈನ್ನ www.example.com ಅನ್ನೋದನ್ನು ನೀವು ಪರ್ಚೇಸ್ ಮಾಡಬೇಕಂದ್ರೆ ಇದು ಒಂದು ಸಿಮ್ ತೊಗೊಂಡಂಗೆ ಸಿಂಪಲ್. ನೀವು ಒಂದು ನಂಬರ್ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಒಂದು ಕೊಟ್ಟರೆ ಅದು ಇಡೀ ವರ್ಲ್ಡಲ್ಲಿ ಅಥವಾ ಇಡೀ ಇಂಡಿಯಾದಲ್ಲಿ ಎಲ್ಲೇ ಸರಿ ಅದು ಯೂನಿಕ್ ಇರುತ್ತೆ, ಬೇರೆ ನಂಬರ್ ಅದೇ ಇನ್ನೊಂದು ನಂಬರು ನಿಮಗೆ ಬೇರೆ ಸಿಗಲ್ಲ. ಅದೇ ಥರ ಸೇಮ್ www.basictutorials.in ಅನ್ನೋದು ನಾನು ಪರ್ಚೇಸ್ ಮಾಡಿದ್ರೆ ನಾನೊಬ್ಬನೇ ಯೂಸ್ ಮಾಡೋಕ್ಕೆ ಸಾಧ್ಯ, ಬೇರೆ ಅದು ಇನ್ನೊಂದು ಕಡೆ ಡೂಪ್ಲಿಕೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಫಸ್ಟ್ ಯಾವ್ದು ತೊಗೊತೀರೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದನ್ನೇ ನೀವು ಫಾರ್ ಎಕ್ಸಾಂಪಲ್ ಅವೈಲೇಬಲ್ ಇದೆಯಾ ನೋಡಿ, co.in ಅಂತ ಇದೆ, ಅದನ್ನು ಟ್ರೈ ಮಾಡಿ ನೋಡೋಣ. co.in ಬೇಸಿಕ್ ಟ್ಯುಟೋರಿಯಲ್ co.in ಅಂತ ಕೊಡ್ತೀನಿ ನೋಡಿ. basictutorial.co.in ಈಸ್ ಅವೈಲೇಬಲ್. 99 rupees ಪರ್ ಇಯರ್ ಇದೆ. ಆಮೇಲೆ ನೆಕ್ಸ್ಟ್ ಇಯರಿಂದ 549 rupees ಆಗುತ್ತೆ. ಇದು ಜಸ್ಟ್ ನೀವು ಸಿಮ್ ತೊಗೊಂಡಂಗಷ್ಟೇ. ಆಮೇಲೆ ಬರೋದು ನೀವು ಇದನ್ನು ತೊಗೊಂಬಿಟ್ಟು ನೀವು ಅಪ್ಲೋಡ್ ಮಾಡಿ ಸರ್ ನಾನು ಹಾಸ್ಟ್ ಆಗ್ತಾಯಿಲ್ಲ, ಯಾರೂ ನೋಡೋಕ್ಕಾಗ್ತಾಯಿಲ್ಲ ಅಂದರೆ ಆಗಲ್ಲ. ಹೇಗೆ ನೀವು ಹಾಸ್ಟಿಂಗ್ ಪ್ಲ್ಯಾನ್ ಮತ್ತೆ ಪರ್ಚೇಸ್ ಮಾಡ್ಬೋದು. ಇದು ಫಸ್ಟ್ ಡೊಮೈನ್ ಆಯಿತು ಗೋಡ್ಯಾಡಿಯಲ್ಲಿ, ಮತ್ತು ಹಾಸ್ಟಿಂಗ್. ಇದರಲ್ಲಿ 3 ಥರ ಹಾಸ್ಟಿಂಗ್ ಇರುತ್ತೆ: ಲಿನಕ್ಸ್ ಹಾಸ್ಟಿಂಗ್, ವಿಂಡೋಸ್ ಹಾಸ್ಟಿಂಗ್, ಬಿಸ್ನೆಸ್ ಹಾಸ್ಟಿಂಗ್ ಅಂತ. ಆಲ್ವೇಸ್ ಲಿನಕ್ಸ್ ಹಾಸ್ಟಿಂಗ್ ತೊಗೊಳ್ಳಿ, ಯಾಕಂದರೆ ಸೆಕ್ಯೂರ್ಡು ಮತ್ತು ತುಂಬಾ ಚೆನ್ನಾಗಿರೋಂಥ ಒಂದು ಹಾಸ್ಟಿಂಗ್ ಸರ್ವರ್ ಅದು. ಸೊ ಇದರಲ್ಲಿ ಸರ್ವರ್ ಪ್ಯಾಕೇಜ್ ಇರುತ್ತೆ. ಒಂದು ತಿಂಗಳಿಗೆ 99 rupees. ಒಂದು ವೆಬ್ಸೈಟ್ಗೆ 30 GB ಸ್ಟೋರೇಜ್ಗೆ ಅನ್ಲಿಮಿಟೆಡ್ ಬ್ಯಾಂಡ್ ವಿಡ್ತ್. ಈ ಬ್ಯಾಂಡ್ ವಿಡ್ತ್ ಅಂದರೆ ಏನು, ಇದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ನಿಮಗೆ ಬೇಕಾದ್ರೆ ನೀವು ಅಪ್ಲೋಡ್ ಮಾಡೋವಾಗ ನಂಗೆ ಮೆಸೇಜ್ ಮಾಡಿ, ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇ ಅಪ್ಲೋಡ್ ಮಾಡಿ ಹೇಳ್ತೀನಿ. ಫ್ರೀ ಇಮೇಲ್ಸು. ಇದು ಪರ್ ಮಂತ್ 99 rupees, 50% ಇದೆ, ಇಲ್ಲಾಂದರೆ 199 rupees ಆಗುತ್ತೆ. ಇದು ಎಕಾನಮಿ. ಇಲ್ಲಿ ಒಂದು ವೆಬ್ಸೈಟು 100 GB ಸ್ಟೋರೇಜ್ ಕೊಡ್ತಾನೆ, ಅನ್ಲಿಮಿಟೆಡ್ ಈ ಥರ ಕೊಡ್ತಾನೆ. ಇಲ್ಲಿ ಡಿಲಕ್ಸಲ್ಲಿ ಅನ್ಲಿಮಿಟೆಡ್ ವೆಬ್ಸೈಟ್ ನೀವು ಹಾಸ್ಟ್ ಮಾಡ್ಬೋದು, ಅನ್ಲಿಮಿಟೆಡ್ ಸ್ಟೋರೇಜ್ ಕೊಡ್ತಾನೆ, ಬ್ಯಾಂಡ್ ವಿಡ್ತ್ ಕೊಡ್ತಾನೆ. ಸೊ ಇದನ್ನು ನೋಡ್ಕೊಂಡು ನೀವು ಹಾಸ್ಟಿಂಗ್ ಮಾಡಬೇಕು. ಅಂದರೆ ಫಸ್ಟು ನೀವು www. ನಿಮ್ಮ ಯಾವ್ದು ವೆಬ್ಸೈಟ್ ಇದೆ ಅದನ್ನು .com ನೀವು ಪರ್ಚೇಸ್ ಮಾಡಿದ್ರೆ ಸಿಮ್ ಪರ್ಚೇಸ್ ಮಾಡ್ದಂಗೆ ಇದು ಮಂತ್ಲಿ ರೀಚಾರ್ಜ್ ಮಾಡಿಸ್ದಂಗೆ ಜ್ಞಾಪಕ ಇಟ್ಕೊಳ್ಳಿ. ರೀಚಾರ್ಜ್ ಮಾಡಿಸೋದನ್ನೇ ಭಾಳ ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಡೊಮೈನ್ ಬೇಗ ಕೊಡ್ತಾರೆ, ರೀಚಾರ್ಜ್ಗೆ ಕಾಸ್ಟ್ಲಿ ಇಡ್ತಾರೆ. ಅಂದರೆ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಸ್ಟಾರ್ಟರ್ ಪ್ಯಾಕ್. ನೀನು ಒಂದೇ ಒಂದು ವೆಬ್ಸೈಟ್ ಮಾಡ್ತೀರ ಅಂದರೆ ಇದೊಂದೇ ಮಾಡ್ಕೊಳ್ಳಿ, ತೊಗೊಳ್ಳಿ. 1 yearಗೆ ಪರ್ಚೇಸ್ ಮಾಡಿ. 1 yearಗೆ ಹೆಚ್ಚು ಕಮ್ಮಿ 1200 rupees ತನಕ ಬರ್ಬೋದು. ಇಲ್ಲ ಎಕಾನಮಿ ತೊಗೊತೀನಿ ಅಂದರೆ ತೊಗೊಳ್ಳಿ. ಈ ಥರ ನೀವು ಯಾವ ಥರ ಪ್ಲ್ಯಾನ್ ಮಾಡಿ, ನೀವು ತುಂಬ ವೆಬ್ಸೈಟ್ಸ್ ಇಟ್ಕೊಂಡಿದ್ದೀರಾ ಅಂದರೆ ಇದ್ರ ಥ್ರೂನ ಡಿಲಕ್ಸ್ ತೊಗೊಂಡು ಮಾಡಿ, ಅಲ್ಟಿಮೇಟ್ ತೊಗೊಂಡು ಮಾಡಿ. ಸೊ ಇದು ಗೋಡ್ಯಾಡಿಯಲ್ಲಿ ಮಾಡಿರಿ ಅಂತ ನಾನು ಯಾಕೆ ಸಜೆಸ್ಟ್ ಮಾಡ್ತೀನಿ, ನಾನು ಪ್ರೆಸೆಂಟ್ಲಿ ಮಾಡ್ತಿರೋದು ಎಲ್ಲ ವೆಬ್ಸೈಟ್ಸು ಗೋಡ್ಯಾಡಿಯಿಂದನೇ. ಸೊ ಒಳ್ಳೆ ಸರ್ವಿಸ್ ಕೊಡ್ತಾರೆ. ನಿಮಗೆ ಇದು ಕೆಳಗಡೆ ಡ್ರಾಗ್ ಮಾಡ್ಕೊಂಬಂದರೆ ಇಲ್ಲಿ ಲಿನಿಕ್ಸ್ ಡೀಟೇಲ್ಸ್ ಪ್ಲ್ಯಾನ್ ಬರುತ್ತೆ, ಏನಿದೆ ಅಂತೆಲ್ಲ ನೋಡ್ಕೋಬೋದು. ಸೊ ಇದಾದ ನಂತರ ನೀವು ಯಾವ ರೀತಿ ಬೇಕಾದರೆ ಆ ರೀತಿಯಾದ ವೆಬ್ಸೈಟ್ನ ಅಪ್ಲೋಡ್ ಮಾಡಿ. ನಿಮ್ಗೆ ಸೆಕ್ಯೂರಿಟಿ ಬೇಕಾ ಅಂದರೆ ಇಲ್ಲಿ ವೆಬ್ ಸೆಕ್ಯೂರಿಟಿಗೆ ಮತ್ತೆ ಅದಕ್ಕೆ ಪರ್ಚೇಸ್ ಮಾಡಬೇಕಾಗುತ್ತೆ. ಆನ್ಲೈನ್ ಮಾರ್ಕೆಟಿಂಗ್ ಆದರೆ ಅದಕ್ಕೆ ಎಲ್ಲ ಸೆಕ್ಯೂರಿಟಿ ಪರ್ಪಸ್ ಏನೇನು ಬೇಕೋ ಅದನ್ನು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಪ್ರೊವೈಡರ್ ಇದ್ದಾರೆ ಗೋಡ್ಯಾಡಿಯವರು. ಸೊ ನಾನಂತೂ ಇಲ್ಲಿವರೆಗೂ ತುಂಬ ಜನ ನಾನು ನೋಡಿರೋ ತುಂಬ ಜನ ಗೋಡ್ಯಾಡಿಯಲ್ಲಿ ತೊಗೊಂಡಿದ್ದಾರೆ. ಎಗೇನ್ ಗೋಡ್ಯಾಡಿ ಈಸ್ ಬೆಟರ್ ಅಂತ ನನಗೆ ಅನಿಸ್ತಿದೆ. ನೀವು ಬೇಕಾದರೆ ನಿಮ್ಮ ವೆಬ್ಸೈಟ್ನ ನೀವು ಲೋಕಲಲ್ಲಿ ನಿಮ್ಮ ಕಂಪ್ಯೂಟ್ರಲ್ಲಿ ಚೆಕ್ ಮಾಡಿ ಎಲ್ಲ ಡನ್ ಓಕೆ ವರ್ಕ್ ಆಗ್ತಿದೆ ಅಂದಾಗ ಬೇಕಾದ್ರೆ ಒಂದು ಡೊಮೈನ್ ಪರ್ಚೇಸ್ ಮಾಡ್ಬೋದು. ಅದು 1 ವರ್ಷಕ್ಕೆ ಸಿಗುತ್ತೆ. ಹಾಸ್ಟಿಂಗ್ ಅಂದರೆ ಪ್ರತಿ ತಿಂಗಳು ನಿಮ್ಮ ಮೊಬೈಲ್ಗೆ ಯಾವ ರೀತಿ ರೀಚಾರ್ಜ್ ಮಾಡಿಸಿರೋ ಆ ಥರ ಅದನ್ನು ನೋಡ್ಕೊಂಡು ಡಿಪೆಂಡ್ ಅಪಾನ್ ನೀವು ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ಮಾಡಿಕೊಂಡು ನೀವು ನಿಮ್ಮ ವೆಬ್ಸೈಟ್ನ ಆನ್ಲೈನಲ್ಲಿ ಬಿಡ್ಬೋದು. ಸೊ ಆವಾಗ ಯಾರು ಎಲ್ಲಿ ಬೇಕಾದ್ರೆ ನಿಮ್ಮ www. ಫಾರ್ ಎಕ್ಸಾಂಪಲ್ ಸಂತೋಷ್.com ಅಂದರೆ ಸಂತೋಷ್.com ಓಪನ್ ಆಗುತ್ತೆ. ನೀವು ಬರೆದಿರೋಂಥ ಕಂಟೆಂಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದೆಲ್ಲ ಒಂದು ಮೆಥಡು. ಯಾವ ರೀತಿ ನೀವು ಒಂದು ವೆಬ್ಸೈಟ್ ರೆಡಿ ಆದಮೇಲೆ ಅದನ್ನು ಆನ್ಲೈನಲ್ಲಿ ಹೋಸ್ಟ್ ಮಾಡೋದು ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲಾಗಿ ಹೇಳಿದ್ದೀನಿ. ಇನ್ ಫ್ಯೂಚರ್ ಯಾವ ರೀತಿ ಲಾಗಿನ್ ಆಗೋದು, ಇಲ್ಲಿ ಹೋಗಿ ಸೈನಪ್ ಆಗಬೇಕು, ಆಮೇಲೆ ಅಲ್ಲಿರೋಂಥದ್ದನ್ನೆಲ್ಲ ನಾವು ಫಿಲ್ ಮಾಡಬೇಕಾಗುತ್ತೆ. ಸೇಮ್ ಒಂದು ಜಿಮೇಲ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಅದೇ ಥರ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಮಾಡಿದ್ಮೇಲೆ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ನೋಡಿಕೊಂಡ್ರೆ ವ್ಯೂವರ್ಸ್ ನೀವು ನಿಮ್ಮ ಒಂದು ವೆಬ್ಸೈಟ್ನ ಹಾಸ್ಟ್ ಮಾಡೋಕ್ಕೆ ರೆಡಿ ಇರ್ತೀರಾ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಗೊತ್ತಾಗಿಲ್ಲ, ಕನ್ಫ್ಯೂಷನ್ ಇದೆ ಅಂದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಅಥವಾ ಇದೇ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮಾಡಿ. ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ತಯಾರಿರ್ತೀನಿ. ನಾನು ಹೇಳಿದ್ನಲ್ಲ, ಈ ಒಂದು ಕೆಳಗಡೆ ಕೊಟ್ಟಿರೋಂಥ ಈ ಒಂದು ಕಂಟೆಸ್ಟ್ ಲಿಂಕನ್ನು ದಯವಿಟ್ಟು ಶೇರ್ ಮಾಡಿ. ಇದರಿಂದ 10 ಜನಕ್ಕೆ ಗೊತ್ತಾಗುತ್ತೆ ನಮ್ಮ ಚಾನಲ್ ಇದೆ ಅಂತ. ಸೊ ಕನ್ನಡದಲ್ಲಿ ಅವ್ರಿಗೂ ಕಲಿಯೋಕ್ಕೆ ಅನುಕೂಲ ಆಗುತ್ತೆ ಮತ್ತು ನಿಮಗೂ ಸಹ
ಸಣ್ಣ ಗಿಫ್ಟ್ ಗೆಲ್ಲಕ್ಕೆ ಚಾನ್ಸಸ್ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾವ ಕಾರಣಕ್ಕೂ ಈ ಥರ ಮುಂದಿನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.